ಫಾಲ್ಸಿಗೆ ಬಂದಿಲ್ಲ. ಬಂಡೆ ಏನೋ ಬ್ಲಾಸ್ಟ್ ಮಾಡ್ತಾ ಇದಾರಂತೆ. ಇಲ್ಲೇ ಕೈಗೆ ಸಿಗುತ್ತೆ ಗುರು, ಕಿತ್ಕೊಬಿಡ್ತೀನಿ. ಇಲ್ಲೇ ನೀರು ಹರಿಯುತ್ತೆ, ಇಲ್ಲಿ ಬಜ್ಜಿ ಹಾಕ್ತಾರೆ. ಬಜ್ಜಿ ತಿನ್ನಕ್ಕೆ ಅಲ್ಲಿಂದ ಎಲ್ಲಿಗೆ ಬಂದ? ಒಬ್ಬರಾದ್ಮೇಲೆ ಒಬ್ರು ನಿಲ್ಲಕ್ಕೆ ಕ್ಯೂ ನಿಂತವ್ರು. ಎಲ್ಲ ಹೆಂಗಿದ್ದವ್ರೆ ಅಂದ್ರೆ ಇಲ್ಲಿ ನೋಡಿ ನೋಡಿ ಮೇಲೊಬ್ರೆಲ್ಲ ಮೇಲೊಂದು ಜನ ಹತ್ಬಿಟ್ಟಿದ್ದಾರೆ ಮೇಲಕ್ಕೆ. ಸುಮ್ಮನೆ ಒಟ್ರಾಸಿ ಪಾರ್ಕಿಂಗ್ ಮಾಡೋರು. ಸುಮ್ಮನೆ ಪಾರ್ಕಿಂಗ್ ಅಂದ್ರೆ ಏನ್ ನೀಟಾಗಿ ನಿಲ್ಸಿಲ್ಲ. ಬಂಡೆ ಏನೋ ಬ್ಲಾಸ್ಟ್ ಮಾಡ್ತಾ ಇದಾರಂತೆ ಫಾಲ್ಸ್ಗೆ ಹೋಗೋ ರೋಡಲ್ಲಿ, ಮೇನ್ ರೋಡಲ್ಲಿ. ಹಾಗಾಗಿ ಆ ರೋಡ್ ಬಿಟ್ಬಿಟ್ಟು ಇಲ್ಲಿ ಊರಲ್ಲಿ ಗಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ದಯವಿಟ್ಟು ಅದನ್ನು ನೋಡು, ನುಗ್ಗಿಸ್ಬಿಟ್ಟ ಕೊನೆಗೂ ಒಳಗಡೆ ಹೋಗ್ಬಿಟ್ಟ. ಎಲ್ಗೋದ ಅವನು? ಹೋದ ನೋಡ್ರಿ. ಹಿಂಗೆ ಊರಲ್ಲಿರೋ ಗಲ್ಲಿ. ಇಲ್ಲೇ ಕೈಗೆ ಸಿಗುತ್ತೆ ಗುರು, ಕಿತ್ಕೊಬಿಡ್ತೀನಿ. ಆಗಿತ್ತಂತೆ ಇಲ್ಲಿ. ಸೊ ಪಾರ್ಕಿಂಗ್ ಬಿಟ್ಟಿರಲಿಲ್ಲ. ಪಾರ್ಕಿಂಗ್ ಚಾರ್ಜು 30 ರೂಪಾಯಿ ತೊಗೊಂಡಿದ್ದಾರೆ ಇಲ್ಲಿ ಕಾರ್ಗೆ. ನೋಡಿ, ಇವರೆಲ್ಲ ಅಲ್ಲೇ ಮೇನ್ ರೋಡಲ್ಲೇ ಗಾಡಿ ಹಾಕ್ಬಿಟ್ಟು ನಡ್ಕೊಂಡು ಹೋಗಿದ್ದವರು. ಇವತ್ತು ನಾವು ಪಾರ್ಕ್ ಹೋಗ್ತಾ ಇದ್ದೀವಿ. ಪಾರ್ಕ್ ಬಂದ್ರಿ ಚೆನ್ನಾಗಿ ಹೊಡ್ಕೊಳ್ಬೇಕು. ಇವಾಗ ನಾವು ಒಂದು ಹೊತ್ತ ಕಾಟ್ ನದಿ ಹತ್ತಗನಕ್ಕೆ ಚೆನ್ನಾಗಿರುತ್ತೆ. ಇವಾಗ ಯಾರು ನೋಡಿ ಎಂತ ಪಾರ್ಕಿಂಗ್ ಒಂದು ನಮಗೂ ಜಾಗ ಬಿಟ್ಟಿದೆ. ಯಾರು ಮಾತಾಡೋದು ಹಿಂದೆಯಿಂದ ಮುಂದಕ್ಕೆ, ಹಿಂದೆಯಿಂದ ಕಾಡು, ಮುಂದಕ್ಕೆ ಹಿಂದೆಯಿಂದ ಕಾಡು. ಇಲ್ಲೇ ನೀರು ಹರಿಯುತ್ತೆ, ಇಲ್ಲಿ ಬಜ್ಜಿ ಹಾಕ್ತಾರೆ. ಬಜ್ಜಿ ತಗೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಗೋದು. ಬಜ್ಜಿ ತಿನ್ನಕ್ಕೆ ಅಲ್ಲಿಂದ ಎಲ್ಲಿಗೆ ಬಂದ? ಅಲ್ಲಿ ಜನ ನೋಡು ಹೆಂಗಿದ್ದಾರೆ. ಎಷ್ಟು ಜನ ಇದ್ದಾರೆ. ಹೆಂಗೆ ಹೋಗೋದು? ಹೆಂಗೆ ಹೋಗೋದ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗೋದು. ಬಜ್ಜಿ ತಿನ್ಬಿಟ್ಟು ಹೋಗೋದಷ್ಟೇ. ಒಬ್ಬರಾದ್ಮೇಲೆ ಒಬ್ರು ನಿಲ್ಲಕ್ಕೆ ಕ್ಯೂ ನಿಂತವ್ರು. ಆ ಥರ ಸ್ಟೆಪ್ ಬೈ ಸ್ಟೆಪ್ ನೀರು ಬೀಳುತ್ತೆ ಮೇಲಿಂದ. ಸೊ ಅದು ಒಂಥರ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಎಲ್ಲ ಹೆಂಗಿದ್ದವ್ರೆ ಅಂದರೆ ಇಲ್ಲಿ ವೀಕೆಂಡು, ಆಮೇಲೆ ವೀಕೆಂಡ್ ಹಾಲಿಡೇಸು, ಫೆಸ್ಟಿವಲ್ ಹಾಲಿಡೇಸು ಆ ಥರ ಇದ್ದಾಗ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ನೋಡ್ತಿದ್ದೀರಲ್ಲ, ಹಿಂಗೆ ಇರುತ್ತೆ ಕ್ರೌಡ್ ಅನಿಸುತ್ತೆ ನೀರಿದ್ದಾಗ. ಸೊ ಮ್ಯಾಕ್ಸಿಮಮ್ ವೀಕ್ ಡೇಸಲ್ಲಿ ಬನ್ನಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ನೋಡ್ಬೋದು ನೀವು, ಒಬ್ರು ಅಜ್ಜಿ ಮೊಮ್ಮಕ್ಳು ಕರ್ಕೊಂಡು ಚೆನ್ನಾಗಿ ಆಟ ಆಡ್ತವ್ರು. ಇಲ್ಲಿ ಚೆನ್ನಾಗಿದೆ, ಬಟ್ ವೀಕೆಂಡು, ಹಾಲಿಡೇ ವೀಕೆಂಡು ನಾಟ್ ಪ್ರಿಫರಬಲ್ ಅಷ್ಟೇ. ತುಂಬ ಕ್ರೌಡ್ ಇರುತ್ತೆ ಅಲ್ಲಿ ಮೇಲ್ಗಡೆ ಹತ್ಲಿಕ್ಕಾಗಲಿ. ಅಲ್ಲೂ ಸ್ವಲ್ಪ ಹಿಂಸೆನೇ, ಕಷ್ಟನೇ ಆಗುತ್ತೆ ಎಲ್ಲರಿಗೂ. ಬಟ್ ಆದರೂ ಜನ ಸಾಹಸ ಮಾಡಿ ಹತ್ತಿದ್ದಾರೆ ಮೇಲಕ್ಕೆ. ಸ್ವಲ್ಪ ಕಾಲ್ಗಿಲ್ ಜಾರಿದ್ರೆ ಒಬ್ಬರು ಬಿದ್ದರು ಅಂದರೆ ಕೆಳಗೆ ಎಲ್ಲರೂ ಎಳ್ಕೊಂಡೇ ಬರ್ತಾರೆ. ಸೊ ಹತ್ಬೇಕಾದ್ರೆ ಹುಷಾರಾಗಿ ಹತ್ತಿ ಅಷ್ಟೇ. ಇಲ್ಲಿ ಮಕ್ಳುಗಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಒಂದು ಪಾಂಡ್ ಥರ ಇದೆ ಚಿಕ್ಕದಾಗಿ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಬಿದ್ದು ಉಳ್ಳಾಡಿ ಮಜಾ ಮಾಡ್ತಾ ಇದ್ದಾವೆ ಮಕ್ಕಳು. ನಮ್ಮ ಕಂದನೂ ಇಳಿಯಕ್ಕೆ ನೋಡ್ತಾ ಇದ್ದೀವಿ. ಮಕ್ಕಳಿಗೆ ಒಂಥರ ಜಾಲಿ ಜಾಲಿ ಎಲ್ಲ. ಇವ್ರು ನಮ್ಮ ಮನೆಯವರೆಲ್ಲ ಸ್ನಾನ ಮಾಡ್ತೀವಿ ಅಂತ ಬಟ್ಟೆ ಗಿಟ್ಟೆಲ್ಲ ಹಾಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಂದರು. ಇಲ್ಲಿ ನೋಡಿದ್ರೆ ಜನ ನೋಡಿ ನೀರಿಗೆ ಇಳಿತಿಲ್ಲ ಇವ್ರು ಯಾರು. ನಿಲ್ತರು, ಸ್ವಲ್ಪ ಹತ್ತಕ್ಕೆ ಹೋದ್ರು, ಹತ್ತಕ್ಕಾಗಲ್ಲ ಅಂತ ಕೆಳಗೆ ಇಳಿದ್ರು. ಇಲ್ಲಿ ಟ್ರೈ ಮಾಡ್ತೀನಿ ಅಂದವ್ರೆ, ನೋಡೋಣ ಇಲ್ಲೆಲ್ಲರೂ ಆಗತ್ತಾ ಅಂತ.
ಅಲ್ಲಿ ನೋಡಿ ಮೇಲೊಬ್ರೆಲ್ಲ ಮೇಲೊಂದು ಜನ ಹತ್ಬಿಟ್ಟಿದ್ದಾರೆ ಮೇಲಕ್ಕೆ. ಹತ್ತಕ್ಕೆ ಸ್ವಲ್ಪ ಸ್ಟೆಪ್ ಥರ ಇದೆ, ಬಟ್ ಸ್ವಲ್ಪ ನೀರು ಕಂಟಿನ್ಯೂಸ್ ಹೋಗ್ತಾ ಇರ್ತಾರ, ಸ್ವಲ್ಪ ಪಾಚಿ ಗೀಚಿ ಇರುತ್ತೆ, ನೋಡ್ಕೊಂಡು ಹತ್ಕೋಬೇಕಷ್ಟೇ. ಎಣ್ಣೆ ಈ ಬೆಂಗಳೂರಲ್ಲಿರೋ ಬಿಸಿಲಿಗೂ ಅದಕ್ಕೂ ಜನರಿಗೆ ತಲೆ ಕೆಟ್ಟು ನೀರಲ್ಲಿ ಇಳಿದವ್ರು ವಾಪಸ್ ಮೇಲಕ್ಕೆ ಹೊರಗಡೆ ಬರ್ತಾನೆ ಇಲ್ಲ ಅನ್ಸುತ್ತೆ. ಹಂಗಾಗಿ ಹೆವಿ ಕ್ರೌಡ್ ಆಗ್ಬಿಟ್ಟಿದೆ. ಯಾರು ಮೇಲಕ್ಕೆ ಹೋದ್ರೆ ಕೆಳಗೆ ಬರ್ತಾನೆ ಇಲ್ಲ. ಇಲ್ಲೆಲ್ಲ ನಿಂತರೆಲ್ಲ ಕಾಯ್ತಾ ಇದ್ದಾರೆ ಮೇಲಕ್ಕೆ ಹೋಗೋಕ್ಕೆ, ಬರ್ತಾನೆ ಇಲ್ಲ ಅವರೆಲ್ಲ. ಹಂಗಾಗಿ ಜನ ವೆಯ್ಟಿಂಗು, ಹಂಗಾಗಿ ಜನ ಜಾಸ್ತಿ ರಶ್ ಆಗಿದೆ ಅಂತ ನಮಗನ್ಸುತ್ತೆ. ಜಾತ್ರೆನೇ ಗುರುವೆ. ಈ ಕಡೆ ಒಂದು ಯಾವುದೋ ದೇವಸ್ಥಾನ ಬೇರೆ ಇದೆ, ದೇವಸ್ಥಾನ ಮುಂದೆಯಿಂದ ಒಂದು ಬ್ರಿಡ್ಜ್ ಬೇರೆ ಇದೆ. ಆ ಬ್ರಿಡ್ಜ್ ಕಡೆಯಿಂದ ಹಿಂಗೆ ನಾವು ಈ ಕಡೆ ಕಾರು, ಈ ಕಡೆ ನಿಂತಿರೋದು ನಾವು ಕಾರ್ನ. ಅಲ್ಲಿ ಹೋಗಕ್ಕೆ ಬಿಡ್ತಿಲ್ಲ ಗುರು, ಹೋಗಿ ಅಂದ್ಕೊಂಡವ್ರು ಕೆಳಗೆ ಇಳಿತಾನೆ ಇಲ್ಲ. ನೋಡ್ರಿ ಹೆಂಗ್ ಹೋಗೋದು, ಹೆಂಗ್ ನಿಂತ್ಕೊಳ್ಳೋದು. ಅಲ್ಲವನಲ್ಲ ಅವನು ಸಾಕಿ ಅವನಿನ್ನ ಸ್ವಲ್ಪ ಬಿಟ್ರೆ ಮೇಲೆ ಕತ್ತಿ ಅಲ್ಲಿಂದ ಡೈ ಹೊಡಿತಾರೆ. ಅವ್ನು ನೋಡಲ್ಲ ಹೆಂಗ್ ಮಾಡ್ತಾವ, ನೋಡಲ್ಲಿ ಜೂಮ್ ಮಾಡ್ತೀನಿ ನೋಡ್ರಿ. ಅಣ್ಣ ನಾಗರಬಾವಿ ಹೆಂಗಣ ಇಳಿಯೋಣ ಕೆಳಕ್ಕೆ? ಅವನು ನಿಂತ್ಕೊಬಿಟ್ಟವನು, ಅಲ್ಲೇ ಕೆಳಗೆ ಇಳಿತಾ ಇಲ್ಲ ಅವನು. ಬಂದ್ರಲ್ಲ ಕಾರ್ ಪಾರ್ಕ್ ಮಾಡಿಬಿಟ್ಟು. ಸುಮ್ಮನೆ ಒಟ್ರಾಸಿ ಪಾರ್ಕಿಂಗ್ ಮಾಡೋರು. ಸುಮ್ಮನೆ ಪಾರ್ಕಿಂಗ್ ಅಂದ್ರೆ ಏನು ನೀಟಾಗಿ ನಿಲ್ಸಿಲ್ಲ. ಅಟ್ಲೀಸ್ಟ್ ಒಬ್ರು ಗೈಡ್ ಮಾಡೋರು ಇಲ್ಲ ಅಲ್ಲಿ. ಸುಮ್ಮನೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಮಾತ್ರ 30 ರೂಪಾಯಿ ಇಸ್ಕೊತಿದ್ದಾರೆ ಅಷ್ಟೇನಾ.